ಸೊ ಮಾಜಿ ಸಿಎಂ ಸದಾನಂದ ಗೌಡ ಮಾತನಾಡಿದ್ದು ಅಂತ ಹೇಳಲಾಗ್ತಾ ಇರುವಂಥ ಆಡಿಯೋ ಒಂದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸುವ ಬಗ್ಗೆ ಚರ್ಚೆ ಮಾಡಲಾಗಿದೆ. ಆದರೆ DVS ಮಾತ್ರ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅತ್ತ ರೇಣುಕಾಚಾರ್ಯ ಮಾಜಿ ಸಿಎಂ ವಿರುದ್ಧ ಗುಡುಕ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಆಗಾಗ ಬಂಡಾಯದ ಬಿರುಗಾಳಿ ಶುರುವಾಗ್ತಿತ್ತು. ವಿಜಯೇಂದ್ರ ವಿರುದ್ಧ ರೆಬೆಲ್ ಯತ್ನಾಳ್ ಟೀಮ್ ಈ ಕ್ಷಣಕ್ಕೂ ರಣರಣ ಅಂತ ಬೆಂಕಿ ಕಾರ್ತಿದೆ. ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆಯಬೇಕು ಅಂತ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಕಿಡಿಕಾರಿದ್ದು ಉಂಟು. ಆದ್ರೆ ಇತ್ತೀಚೆಗೆ ಈ ಬಂಡಾಯದ ಬೇಗುದಿ ಕೊಂಚ ತಣ್ಣಗಾಗಿತ್ತು. ಆದ್ರೆ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಸುನಾಮಿ ಎದ್ದಿದ್ದೇ ತಡ ಬಿಜೆಪಿ ಮನೆಯಲ್ಲಿ ಬೇರೆಯದ್ದೇ ಚರ್ಚೆಗಳಾಗ್ತಿವೆ. ಈ ಚರ್ಚೆ ನಡುವೆ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಬಂಡಾಯದ ಬೆಂಕಿಗೆ ಮತ್ತಷ್ಟು ಮಗದಷ್ಟು ತುಪ್ಪ ಸುರಿದಂತಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BYV ಕೆಳಗಿಳಿಸೋಕೆ ನಡೆಯುತ್ತಾ ಷಡ್ಯಂತ್ರ. 2 ರಿಂದ 3 ತಿಂಗಳು ತಳ್ಳಿಕೊಂಡು ಹೋಗೋಣ, ಆಮೇಲೆ ಹೊರಗೆ ಕಳಿಸೋಣ. ರಾಜ್ಯ ರಾಜಕಾರಣದಲ್ಲಿ ಇಂದು ಸ್ಫೋಟವಾದ ಆಡಿಯೋ ಬಾಂಬ್ ಕೇಸರಿ ಮನೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಕೇಂದ್ರದ ನಾಯಕರೊಬ್ಬರ ಜೊತೆ ಮಾಜಿ ಸಿಎಂ DV ಸದಾನಂದ ಗೌಡ ಮಾತನಾಡಿದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ವಿಜಯೇಂದ್ರ ವಿಚಾರದಿಂದಲೇ ಆರಂಭವಾದ ಸಂಭಾಷಣೆಯಲ್ಲಿ ನಾವಾಗಿ ವಿಜಯೇಂದ್ರರನ್ನ ತೆಗೆಯೋದು ಬೇಡ, 2-3 ತಿಂಗಳು ತಳ್ಕೊಂಡು ಹೋಗೋಣ, ಆಮೇಲೆ ಹೊರಗೆ ಕಳಿಸೋಣ ಅನ್ನೋ ಅಂಶವಿದೆ. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. ಅಕ್ಟೋಬರ್ನಲ್ಲಿ ವಿಜಯೇಂದ್ರರನ್ನ ಕಿತ್ತು ಹೊರಗೆ ಬಿಸಾಕಿ Then his term is also over. Nobody can complain against the removal of the president. And even here also there may not be any confusion inside the party. I think with the planned way. For it is July starting day after tomorrow. July, August, September. October, kick him out. ಈಗಲೇ ತೆಗೆದ್ರೆ ಲಿಂಗಾಯತರು ಪಕ್ಷದ ವಿರುದ್ಧವಾಗ್ತಾರೆ. If you do it now, his team again will Lingayats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. ನನ್ನದಲ್ಲದ ಆಡಿಯೋಗೆ ನಾನು ಕಮೆಂಟ್ ಮಾಡಲ್ಲ ಎಂದ DVS. Term 3 years by November. ವೈರಲ್ ಆದ ಆಡಿಯೋ ವಿಚಾರವಾಗಿ ಸ್ಪಷ್ಟನೆ ಕೊಟ್ಟ ಮಾಜಿ ಸಿಎಂ ಸದಾನಂದ ಗೌಡ, ನನ್ನದಲ್ಲದ ಆಡಿಯೋ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಈ ಬಗ್ಗೆ ತನಿಖೆಯಾಗ್ಲಿ ಅಂತ ಹೇಳಿದ್ರು. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟರವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣವಾದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದಾಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸೊತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳುವುದಿಲ್ಲ. ಆಡಿಯೋ ಬಗ್ಗೆ ಮಾತನಾಡಿದ ಬಿಜೆಪಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿದ್ದು ಹೈಕಮಾಂಡ್, ಅದರ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರರವರನ್ನು ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ವಿಜಯೇಂದ್ರ ಆಪ್ತ ಬಣದವರನ್ನ ಕೆರಳುವಂತೆ ಮಾಡಿದೆ. BSY ಅತ್ಯಾಪ್ತ ರೇಣುಕಾಚಾರ್ಯ ಅಬ್ಬರದಿಂದ ಮಾತನಾಡಿದ್ರು. ಇಷ್ಟು ದಿನ ನಾನು ಮೌನವಾಗಿದ್ದೇನೆ. BY ವಿಜಯೇಂದ್ರನ ಟೀಕಿಸಿದ್ರೆ ನೀವು ಮಾತನಾಡಿದ ವೇದಿಕೆ ಮೇಲೆ ಉತ್ತರ ಕೊಡ್ತೇವೆ ಅಂತ ಎಚ್ಚರಿಕೆ ಕೊಟ್ರು. ಸಾಲದ್ದಕ್ಕೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತಲೂ ವಾಗ್ದಾಳಿ ನಡೆಸಿದ್ರು. 1 ವರ್ಷದಿಂದ ಮೌನವಾಗಿದ್ದೀವಿ. ಕೆಲವರು ನನ್ನ ಬಗ್ಗೆ ನಗುರ ಮಾತಾಡ್ತಾರೆ, ರೇಣುಕಾಚಾರ್ಯ ಲೂಸ್ ಟ್ಯಾಕಿಂಗ್ ಮಾತಾಡ್ತಾರೆ, ಜಿನ್ಬೇಲ್ಕರ್ ಲೂಸ್ ಟ್ಯಾಕಿಂಗ್ ಮಾಡೋದು ನೀವು. ಆಂತರಿಕ ವಿಚಾರವನ್ನು ಬಹಿರಂಗ ಮಾತಾಡಬಾರ್ದು. ನಾನು ಮೌನವಾಗಿದ್ದೆ. ಯಾರು ಈ ರೀತಿ ಅಗ್ರವಾದ ಹೇಳಿಕೆ ಕೊಟ್ಟರೆ
ಅದೇ ಮಾಧ್ಯಮದಲ್ಲಿ ನಾನು ಒಬ್ಬನೇ ಅಷ್ಟೇ ಅಲ್ಲ, ಭಾಳಷ್ಟು ಜನ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ಪಕ್ಷದ ಮುಖಂಡರು ಯಾವ ವೇದಿಕೆಗೆ ಉತ್ತರ ಕೊಡಬೇಕು ಅವರಿಗೆ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿ ನಾವು ಅದೇ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ. ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕ ಹಕ್ಕಿದೆ? ಒಂದು ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗ್ಯತೆ ಇಲ್ಲ ನಿಮಗೆ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇದು ಸರಿಯಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಣ್ಣಗಿದ್ದ ಕೇಸರಿ ಮನೆಯಲ್ಲಿ ಆಡಿಯೋ ದೊಡ್ಡ ಬೆಂಕಿ ಹೊತ್ತಿಸಿದೆ. ಸದಾನಂದಗೌಡ ಇದು ನನ್ನದಲ್ಲ ಅಂದ್ರೆ ವಿಜಯೇಂದ್ರ ಬಣ ನೇರ ಎಚ್ಚರಿಕೆ ಕೊಡ್ತಿದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಅಂತ್ಯ ಹಾಡುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.